ಶಕ್ತಿಯ ಕೇಂದ್ರದಲ್ಲಿ ನರಕ ಸೃಷ್ಟಿಸಿರುವ ಅಧಿಕಾರಿಗಳು. ಶ್ರೀ ಮರುಳ ಸಿದ್ದೇಶ್ವರ ದೇವಸ್ಥಾನದ ಆವರಣ ಈಗ ರೋಗಗಳ ತಾಣ. ಹೌದು, ಪವಿತ್ರ ಪಂಚಪೀಠಗಳಲ್ಲಿ ಒಂದಾದ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಉಜ್ಜನಿ ಶ್ರೀ ಮರುಳ ಸಿದ್ದೇಶ್ವರ ದೇವಸ್ಥಾನದ ಆವರಣ ಈಗ ರೋಗಗಳ ತಾಣವಾಗಿ ಮಾರ್ಪಟ್ಟಿದೆ. ದೇವಸ್ಥಾನದ ಆಡಳಿತ ಮಂಡಳಿ, ಗ್ರಾಮ ಪಂಚಾಯತ್ ಮತ್ತು ಆರೋಗ್ಯ ಅಧಿಕಾರಿಗಳ ಘೋರ ನಿರ್ಲಕ್ಷ್ಯಕ್ಕೆ ಇಡೀ ಗ್ರಾಮವೇ ನಡುಗಿ ಹೋಗಿದೆ. ಇದು ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಉಜ್ಜನಿ. ಲಕ್ಷಾಂತರ ಭಕ್ತರ ಆರಾಧ್ಯ ದೈವ ಶ್ರೀ ಮರುಳ ಸಿದ್ದೇಶ್ವರ ನೆಲೆಸಿರುವ ಪವಿತ್ರ ಕ್ಷೇತ್ರ. ಆದರೆ ಈ ಪವಿತ್ರ ಕ್ಷೇತ್ರದಲ್ಲೀಗ ಸ್ವಚ್ಛತೆ ಅನ್ನೋದು ಸಂಪೂರ್ಣವಾಗಿ ಕಣ್ಮರೆಯಾಗಿದೆ. ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಪ್ರತಿನಿತ್ಯ ದಾಸೋಹದ ವ್ಯವಸ್ಥೆ ಇರೋದು ಸಂತೋಷದ ಸಂಗತಿ. ಆದರೆ ಈ ಪ್ರಸಾದ ಮಾಡಿದ ಎಂಜಲು ಗಂಜಿ ಮತ್ತು ತ್ಯಾಜ್ಯವನ್ನ ನೇರವಾಗಿ ಚರಂಡಿಗೆ ಬಿಡಲಾಗ್ತಾ ಇದೆ. ಹೌದು, ದೇವಸ್ಥಾನದ ಬೇಜವಾಬ್ದಾರಿತನದಿಂದ ಚರಂಡಿ ಹೂಳು ತುಂಬಿ ಗಬ್ಬು ನಾರ್ತಾ ಇದೆ. ಇದರಿಂದ ಇಡೀ ಏರಿಯಾದಲ್ಲಿ ಸೊಳ್ಳೆಗಳ ಸಾಮ್ರಾಜ್ಯವೇ ಸೃಷ್ಟಿಯಾಗಿದೆ. ಈ ನರಕ ಯಾತನೆಗೆ ಬೇಸತ್ತು ಹೋಗಿರುವುದು ಇಲ್ಲಿನ ಅಕ್ಕಪಕ್ಕದ ನಿವಾಸಿಗಳು. ದಿನವಿಡೀ ಕಾಡುವ ದುರ್ವಾಸನೆ ಮತ್ತು ಸೊಳ್ಳೆಗಳ ಕಾಟಕ್ಕೆ ಇಲ್ಲಿನ ಸ್ಥಳೀಯರು ತತ್ತರಿಸಿ ಹೋಗಿದ್ದಾರೆ. ಹಲವರು ಈಗಾಗಲೇ ತೀವ್ರ ಅನಾರೋಗ್ಯಕ್ಕೆ ಈಡಾಗಿ ಆಸ್ಪತ್ರೆಯನ್ನ ಸೇರುವಂತಾಗಿದೆ. ಒಟ್ಟು ಎಲ್ಲ ತರ ಹೇಳ್ಕೊಂಡು ಗುಡಿಯಕ್ಕೆ ಹೋಗಿ ಇವತ್ತು ಮಾಡ್ತೀನಿ, ನಾನು ಮಾಡ್ತೀನಿ, ಅದನ್ನ ಆ ಕಡೆ ಓಪನ್ ಮಾಡ ಅಂದ್ರೆ ಮಾಡಂಗಿಲ್ಲ ಅವರು. ಇಲ್ಲೆಲ್ಲ ಕಿಟಕಿಗಳು ಹೆಂಗ್ ಮಾಡ್ಯಾರ ಎಲ್ಲ ಓಪನ್ ಮಿದ್ದೆಲ್ಲ ಮ್ಯಾಗ ವಾಸನೆ. ಈ ಮನೆಗೆ ಒಂದು 7-8 ಮನೆಗೆ ಪೂರ್ತಿ ಅದ್ರಾಗ ವಾಸನೆ. ಸೊಳ್ಳಿನೋ ಫುಲ್ಲು ಸೊಳ್ಳಿ. ನಮ್ಮ ಹುಡ್ರಿಗೆ ಒಂದು 5-6 ಮಂದಿ ಆರಾಮಲ್ದಂಗ ಐತಿ. ಮತ್ತೆ ತೋರಿಸಿದ್ರು ಕೂಡ ಅದು ಆರಾಮ ಆಗಿಲ್ಲ ರೀ. ಅದ ಒಂದು ಸತಿ ಅಲ್ಲ 10 ಸತಿ ಹೇಳಿ ಬಂದು ಹೋಗಿ ಗುಡಿಯಕ್ಕೆ ಹೋಗಿ ಒಬ್ರು ತಲೆಗೆ ಹಾಕಂಗಿಲ್ರಿ. ಅಧಿಕಾರಿಗಳ ನಿರ್ಲಕ್ಷ್ಯದ ಪರಾಕಾಷ್ಠೆ ಇಲ್ಲಿಗೆ ಮುಗಿದಿಲ್ಲ. ಇಲ್ಲಿನ ಸಾರ್ವಜನಿಕ ಶೌಚಾಲಯದ ಮಲಮೂತ್ರದ ಗುಂಡಿಗಳು ತುಂಬಿ ತುಳುಕ್ತಾ ಇವೆ. ಶೌಚಾಲಯಕ್ಕೆ ಸರಿಯಾದ ಬಾಗಿಲು, ಕಿಟಕಿಗಳಿಲ್ಲ. ಗುಂಡಿಗಳಿಂದ ಹೊರಬರ್ತಾ ಇರುವ ಬಾಲದ ಹುಳಗಳು ನೇರವಾಗಿ ಜನರ ಮನೆಗಳ ಒಳಗೆ ನುಗ್ತಾ ಇವೆ. ಮಕ್ಕಳನ್ನ ಕೈಯಲ್ಲಿ ಹಿಡಿದುಕೊಂಡು ಬದುಕೋದೆ ಇಲ್ಲಿನ ಜನರಿಗೆ ದೊಡ್ಡ ಶಿಕ್ಷೆಯಾಗಿ ಪರಿಣಮಿಸಿದೆ. ನಾವು ಮತ್ತು ನಮ್ಮ ಮಕ್ಕಳು ದಿನವೂ ರೋಗಗಳಿಗೆ ತುತ್ತಾಗ್ತಾ ಇದ್ದೇವೆ. ಅನೇಕ ಬಾರಿ ಆಸ್ಪತ್ರೆಗೆ ಅಲೆದಾಡಿ ಸಾಲಗಾರರಾಗ್ತಾ ಇದ್ದೇವೆ. ಅಧಿಕಾರಿಗಳಿಗೆ ಎಷ್ಟು ಹೇಳಿದ್ರೂ ಕಣ್ಣು ಬಿಡ್ತಾ ಇಲ್ಲ. ದಯವಿಟ್ಟು ಈ ನರಕದಿಂದ ನಮಗೆ ಮುಕ್ತಿ ಕೊಡಿಸಿ, ತಕ್ಷಣವೇ ಸ್ವಚ್ಛಗೊಳಿಸಿ ಅಂತ ಅಲ್ಲಿನ ಸ್ಥಳೀಯರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಲಕ್ಷ ಲಕ್ಷ ಕಾಣಿಕೆ ಬರುವ ಈ ಪವಿತ್ರ ಕ್ಷೇತ್ರದಲ್ಲಿ ಭಕ್ತರಿಗೆ ಮತ್ತು ಸ್ಥಳೀಯರಿಗೆ ಕನಿಷ್ಠ ಸ್ವಚ್ಛತೆ ನೀಡಲು ಸಾಧ್ಯವಿಲ್ವೇ? ದೇವಸ್ಥಾನದ ಕಮಿಟಿ ಏನು ಮಾಡ್ತಾ ಇದೆ? ಗ್ರಾಮ ಪಂಚಾಯತ್ PDO ಕಣ್ಣಿಗೆ ಈ ನರಕ ಕಾಣಿಸ್ತಾ ಇಲ್ವಾ? ಆರೋಗ್ಯ ಅಧಿಕಾರಿಗಳು ಯಾವ AC ರೂಮ್ನಲ್ಲಿ ಕೂತು ನಿದ್ರೆ ಮಾಡ್ತಿದ್ದಾರೆ? ರಾಷ್ಟ್ರಕ್ರಾಂತಿ ನ್ಯೂಸ್ 24x7 ನೇರವಾಗಿ ಎಚ್ಚರಿಕೆ ನೀಡ್ತಾ ಇದೆ. ಇನ್ನಾದರೂ ಅಧಿಕಾರಿಗಳು ಕುಂಭಕರ್ಣ ನಿದ್ರೆಯಿಂದ ಎಚ್ಚರಗೊಂಡು ಈ ಜಾಗವನ್ನ ಸ್ವಚ್ಛಗೊಳಿಸದೇ ಇದ್ರೆ ಉಜ್ಜನಿಯ ಸಾರ್ವಜನಿಕರ ಜೊತೆಗೂಡಿ ಉಗ್ರ ಹೋರಾಟ ಮಾಡಬೇಕಾಗತ್ತೆ. ವರದಿ ಪ್ರದೀಪ್, ರಾಷ್ಟ್ರಕ್ರಾಂತಿ ನ್ಯೂಸ್. ನಿಮ್ಮ ಹೆಸರೇನಕ್ಕೆ? ಆಮೇಲೆ ಲೆಟ್ರಿನ್ ಗುಂಡಿದ್ದು ಎಷ್ಟೊತ್ತಿ ಹೋಗಿ ಬಂದ್ರು ಅವ್ರು ಏನು ಇದು ಮಾಡ್ಲಿಲ್ಲ ಅಣ್ಣ. ಹೋಗಿ ತೆಗಿತೇವಮ್ಮ, ನಾವೇನು ಮಾಡಲ್ಲ, ಆ ಕಡೆ ಮಾಡ್ತೇವೆ ಅಂತಾರೆ. ಅವ್ರು ಮಾಡಂಗಿಲ್ಲ, ಬಿಡಂಗಿಲ್ಲ. ಅದಕ್ಕಾಗಿನ ನಾವು ಹೋಗಿ ಹೇಳಿ ಬಂದ್ರೆ ಸ್ವಾಮಿಯವ್ರ ಕಾಂಟ್ಯಾಕ್ಟ್ ಇಲ್ಲ, ಬೇರೆಯವ್ರಿಗೆ ಹೋಗಿ ಹೇಳಿ ಬಂದ ನಾವು ಮಾಡ್ತಾ ತಗೊಳಮದ್ನ ಅಂತಾರೆ. ಆಮೇಲೆ ಬಟ್ಟಿ ಜನ ಬಂದಾಗ ನೀರೆಲ್ಲ ಹಂಗೆ ಹರಿಬಿಡ್ತಾರೆ. ಇದು ಓಟಿದ ಇದೆಲ್ಲ ನಿಂದ್ರಂಗಿರಲ್ಲ, ವಾಸನೆ ಎಲ್ಲ ಬರ್ತೈತಿ. ಆಮೇಲೆ ಅನ್ನದ ಗಂಜಿದ ಅಲ್ಲೆಲ್ಲ ಹಂಗೆ ಮಾಡಕತ್ತಾರ. ಅನ್ನದ ಗಂಜಿ ಕೂಡ ಹಂಗೆ ಬರ್ತೈತಿ. ಅದನ್ನೇ ನಾವು ಹೇಳಿ ಬಂದ್ವಿ, ಅದನ್ನೂ ರೆಡಿ ಮಾಡಿ ಪೈಪ್ ಹಾಕ್ತೇವಮ್ಮ ಅಂತ ಹೇಳಿದ್ರು. ಅದನ್ನೂ ಹಾಕ್ಲಿಲ್ಲ. ಏನು ಮಾಡಕ್ಕಣ ನಾವೀಗ? ಅದನ್ನೆಲ್ಲ ಹಿಂಗೆ ಮಾಡಿದ್ರೆ ಹೇಳ್ಕೊಂತ ಹೋಗಿ ಹೇಳಿದೇವಿ, ಎಲ್ಲ ಮಾಡೇವಿ. ಅವ್ರು ಏನು ಮಾಡಂಗಿಲ್ಲ ನೋಡೋದು. ಐತೆ ಎಲ್ಲ ರಿಸೀಸ್ ಮಾಡಿದ್ದು ಬೇದಿ ಮಾಡಿದ್ದೆಲ್ಲ ಕಡಿಗೆ ಬರ್ತೈತಿ. ಅದು ನೀಟಾಗಿ ಮಾಡಿಲ್ಲ. ಅದಕ್ಕೆ ಅವ್ರ ಬಾರಿ ಸೊಳ್ಳೆ. ಎಷ್ಟು ದಿನ ಸೆಟ್ಟಿಂಗ್ ಐತಮ್ಮ? ಭಾಳ ದಿನ ಬಂದೀವಿ, ಅವ್ರು ಮಾಡ್ತೀವಿ ಅಂತಾರೆ. ಮತ್ತೆ ಅದು ಎಲ್ಲ ಭಾಳ ಜನ ಬಂದಾಗೆಲ್ಲ ತುಂಬಿ ಹರಿತೈತೆ. ಅದು ಕಡಿಗೆ ಬರ್ತೈತಿ. ಕ್ಲೀನ್ ಮಾಡ್ತೀವಿ ಅಂತಾರೆ, ಅದು ಕ್ಲೀನ್ ಆಗೋದಿಲ್ಲ. ಅವ್ರು ನಿಂತ್ಕೊಂತೈತಿ ಇಲ್ಲಿ ಮನೆ ಮುಂದೆ. ವಾಸನೆ, ಗಲೀಜು, ಕಾಯಿಲೆ ಕಚಾಲೆಗಳು ಬರ್ತಾವ ನೋಡ್ರಿ ಸರ್. ಗಂಜಿ ಪೂರ ಅಲ್ಲೆಲ್ಲ ಹೇಳಿವೆ. ನಾವು ಅದನ್ನ ತೆಗಿಸಿ ಪೈಪ್ ಹಾಕ್ತೇವೆ ಅಂತಾರೆ. ಅದನ್ನೂ ಪೈಪ್ ಹಾಕಲ್ಲ. ಆಮೇಲೆ ಅದು ಅಷ್ಟು ಬಾಲ್ದೊಳ ಮಳೆ ಬಂತಂದ್ರೆ ಎಲ್ಲ ಮ್ಯಾಕ್ ಬರ್ತಾವೆ. ನಾವು ಹೆಂಗೆ ಜೀವನ ಮಾಡಕ್ಕೆ ಹೇಳೋಣ? ಸೊಳ್ಳಿಗಳು ಬೇರೆ ಅವಂಗ ವಾಸ್ತಿಕೊಂದು ಎಲ್ಲರೂ ಮೂಗು ಮುಚ್ಚಿಕೊಂಡು ಅಡ್ಡಾಡ್ತಾರೆ. ನಾವು ಬಂಡ್ರಗತ್ತಿಗೆ ಬಾ ಮಾಡ್ತಾರೆ ನೋಡಿ. ನಾವು ಮೂಗ ಮುಚ್ಕೊಂಡು ಅದನ್ನು ಇದಾಗ್ಬಿಟ್ಟು ನಾವಲ್ಲ ಅಲ್ಲಿ ಗಟ್ಟಿಮುಟ್ಟಾಗಿ ನಿಂತ್ಬಿಟ್ಟಿವಿ. ಎಲ್ಲರಿಗೂ ವಾಸನೆ ಬರ್ತೈತಿ, ನಾವು ವಾಸನೆ ಬರಲ್ಲ ಅಂತ ನಾವೆಲ್ಲ ಗಟ್ಟಿ ಆಗಿಬಿಟ್ಟೆ. ಹೇಳಿ ಸಾಕಾಗೈತೆ ನಮಗೆಲ್ಲ. ಹೆಂಗೆ ಮಾಡಕ್ಕೆ ಹೇಳೋಣ ನಾವು?
ಜೀವನ ಹೆಂಗೆ ಮಾಡಕ್ಕೆ ಹೇಳಿ ಅವ್ರ ನಾವು ಮಾಡ್ತೇವೆ ಅಂತಾರೆ ಅವ್ರು ಮಾಡಂಗಿಲ್ಲ ಈ ಲೆಟ್ರಿನಿಂದ ಒಂದು ಆ ಚರಂಡಿದ ಒಂದಣ್ಣ ನಮ್ಗೆ ಎರಡೇ ಇವು ಪ್ರಾಬ್ಲಮ್ ಆಗಿರೋದು ನೋಡಿ ಇವನ್ನ ಸಾಲ್ವ್ ಮಾಡ್ಬೇಕು. ಚಾಲು ಮಾಡ್ಬೇಕು ನಮ್ಗೆ ಏನಿದ್ರು ಅಲ್ಲಿ ಮ್ಯಾಲೆ ಹತ್ಬಿಡ್ತೀರ ಅಲ್ಲಿ ಮ್ಯಾಲೆ ಹತ್ಬಿಡ್ರಿ ಕರೆಕ್ಟ್ ಕಾಣಿಸ್ತೀವಿ. ನಿಮ್ಮ ಹೆಸರು? ಫ್ರೆಶ್ ಹಾಂ, ಏನಾಯ್ತು? ಅಣ್ಣ ಇದೆಲ್ಲ ಕತ್ರ ಪೂರ ಬ್ಲಾಕ್ ಆಗಿ ಎಲ್ಲ ಕತ್ರ ಕಡೆಗೆಲ್ಲ ಹರಿತೈತೆ ಅದು ಹೊರದು ಇದೆಲ್ಲ ಬಸ್ತಿದೆ ಮನೆ ಮುಂದೆಲ್ಲ ಕತ್ರ ಇದೆಲ್ಲ ತ್ಯಾವ ಅಂಶ ಆಗ್ತೈತಿ. ಇದು ಬೀಗ ಹಾಕಿರೋದಕ್ಕೆ ಅದು ನೀರು ಬರ್ತಾ ಇಲ್ಲ ಅದು. ಇದೆಲ್ಲ ಕತ್ತು ಹರಿತಲ್ಲ ಯಾಕೆ ಒಟ್ಟು ನಿದ್ದೆ ಮಾಡೋದಾಗಲ್ಲ ಅಷ್ಟು ಸ್ಮೆಲ್. ಆದ್ರೆ ಬೀಗ ಹಾಕಿದ್ರು ಮತ್ತೆ ಬಂದು ಬೀಗ ಹೆಸರು ತೆಗಿಸ್ತಾರೆ ಅವರು. ಅಲ್ಲಿ ಹೆಣ್ಮಕ್ಳು ಬೇಕು ಬೇರೆ ಊರಿಂದ ಬಂದಾರ ಅಂತೇಳಿ ಆ ಕಡೆ ದೂರ ಆ ಕಡೆ ನಾವು ಓಪನ್ ಮಾಡೋಂಗಿಲ್ಲ ಅವರು. ಎಷ್ಟು ದಿನ ಸಟ್ ಹಿಂಗಾಯ್ತು? ಹೇಳಿ ಭಾಳ ದಿನ ನಾಳೆ 4 ವರ್ಷ ಆಯ್ತು. 4 ವರ್ಷ ಆಯ್ತು ಹಂಗಲ್ಲಿ ಯಾಕೆಲ್ಲ ತೆಪ್ಪಿದ್ದು ಕ್ಲೀನ್ ಮಾಡ್ತಾರೆ ಅಷ್ಟೇ. ಆಮೇಲೆ ಅದು ಹೆಂಗೆ ದಂಗೆ ಆಗುತ್ತೆ ಅದು. ಅಂತ ಹ್ಞೂ. ಇಲ್ಲಿ ಜರ್ನಲ್ ಹಂಗ ಬಿಟ್ಟಾರ, ಶೌಚಾಲಯಕ್ಕೆ ಹಂಗ ಜರ್ನಲ್ ಎಲ್ಲ ಬಿಟ್ಟಾರ. ಕತ್ರ ಈಗೆಲ್ಲ 7-8 ಕಿಟಕಿಗೆ ಏನು ಅದು ಸ್ವಚ್ಛತೆ ಇಲ್ಲ. ಎಲ್ಲ ಮ್ಯಾಲೆ ಎಲ್ಲ ಲ್ಯಾಟ್ರಿನ್ ಎಲ್ಲ ಮ್ಯಾಲೆ ಅರ್ಧ ಹಂಗ ಬರ್ತದೆ, ಮನೆಗಳಕ್ಕೆ ಬರ್ತದೆ ರೀ. ಒಂದು 15-25 ಮನೆ ಅದಾವ ಇಲ್ಲಿ. ಅನ್ನದ ಗಂಜಿ ಎಲ್ಲ ಹಂಗ ಬಿಟ್ಟಾರ. ಅನ್ನದ ಗಂಜಿ ಎಲ್ಲ ಕಲಿಯಾಕ್ ಬಿಟ್ಟಾರ. ಎಲ್ಲ ಹುಳ ಮ್ಯಾಲೆ ಮಳೆ ಬಂದಂದ್ರೆ ಎಲ್ಲ ಒಳಗೆ ಹೋಗವು. ಒಂದು 20-30 2 ಆರಾಮಿಲ್ದಂಗೆ ಆದಾಗದು ಜನಗಳಿಗೆ. ಇಲ್ಲಿ ಓಡಾಡಂಗಿಲ್ಲ ರೀ, ವಾಶ್ ಕುತ್ಕೊಳಂಗಿಲ್ಲ ಮನೆಗಳ್ತಾಗ, ಅಷ್ಟು ವಾಶ್ ಸ್ಮೆಲ್ ಬರ್ತೈತಿ. ಈ ದೊಡ್ಡ ಇದು ಹಿಂಗೆ ಹಾಕತ್ರಿ ಎಲ್ಲ ಅವ್ರು ಹೇಳಿರಿ ಕಿವಿಗೆ ಹಾಕಿ ಅನ್ನಂಗಿಲ್ಲ. ಮ್ಯಾಲೆ ಇವತ್ತು ಹೋಗಿಬಿಡ್ತಾರ. ಅದು ನೀರೆಲ್ಲ ಅದೇನು ಒಳಕ್ಕೆ ಹೋಗೋದಿಲ್ಲ, ಅದು ಏನಿಲ್ಲ. ಅದು ಶೌಚಾಲಯ ಅಂದ್ರೆ ಎಲ್ಲ ಮ್ಯಾಲೆ ಕರಿತೈತೆ, ಅದು ಬರೀ ಹುಳ ಬರ್ತಾವು.